ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಧನಸ್ಸು ರಾಶಿ, ಧನಸ್ಸು ಲಗ್ನ. ಜೂನ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಉತ್ತಮವಾದಂತಹ ಫಲವನ್ನ ನೀವು ನಿರೀಕ್ಷಣೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನಿಮ್ಮ ಷಷ್ಠ ಸ್ಥಾನದಲ್ಲಿ 4 ಗ್ರಹಗಳ ಸಂಯೋಗದಿಂದ ಅದ್ಭುತವಾದಂತಹ ಫಲಗಳನ್ನು ನೋಡಬಹುದು. ಗುರು, ಬುಧ, ಶುಕ್ರ ಮತ್ತೆ ರವಿಯಿಂದ ಷಷ್ಠ ಸ್ಥಾನದಲ್ಲಿ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡುವಂತಹ ಅವಕಾಶಗಳಿದೆ. ಮಂಗಳ ತನ್ನ ಸ್ವಕ್ಷೇತ್ರದಿಂದ ನಿಮ್ಮ ಪಂಚಮಾಧಿಪತಿಯಾಗಿ ಸಂಚಾರ ಮಾಡ್ತಿದ್ದಾನೆ. ನಿಮ್ಮ ಲಕ್ ಫ್ಯಾಕ್ಟರಿಗೆ ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮವಾಗಿರುತ್ತೆ. ಶನೇಶ್ವರನು ಕೂಡ ತೃತೀಯ ಸ್ಥಾನದಲ್ಲಿ ಅದ್ಭುತವಾದಂತಹ ಫಲವನ್ನ ನಿಮ್ಮ ಸಂಬಂಧಗಳಲ್ಲಿ ಕೊಡ್ತಾನೆ. ರಾಹು ಚತುರ್ಥ ಸ್ಥಾನದಲ್ಲಿ ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನ ಮಾಡ್ತಾನೆ. ಜೊತೆಗೆ ನೋಡಿ, ಕೇತು ದಶಮದಲ್ಲಿದ್ದಾನೆ. ನಿಮಗೆ ಹೆಸರು, ಕೀರ್ತಿ, ಗೌರವದಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲವನ್ನು ಮಾಡ್ತಾನೆ. 2 ವಾರಗಳ ಕಾಲದ ನಂತರ ನಿಮ್ಮ ಸಪ್ತಮ ಸ್ಥಾನದಿಂದ 3 ಗ್ರಹಗಳ ಸಂಯೋಗ ಆಗ್ತಿದೆ. ಬುಧ, ರವಿ ಮತ್ತೆ ಶುಕ್ರನ ಸಂಯೋಗ. ಈ ಗ್ರಹದ ಸಂಯೋಗ ಕೂಡ ಸುಮಾರಷ್ಟು ವಿಚಾರಗಳಲ್ಲಿ ಅನುಕೂಲವನ್ನೇ ಕೊಡಲಿದೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳು ಉತ್ತಮವಾದಂತಹ ಫಲವನ್ನ ಧನಸ್ಸು ರಾಶಿ, ಧನಸ್ಸು ಲಗ್ನದವರು ನಿರೀಕ್ಷೆ ಮಾಡಬಹುದು. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ನಿಮ್ಮ ಬರುವಂತಹ ತಿಂಗಳಲ್ಲಿ ತುಂಬಾ ಚತುರರಾಗಿರ್ತೀರಾ. ಪ್ರತಿ ಕೆಲಸ ಕಾರ್ಯಗಳನ್ನ ಸಾಧನೆಯಿಂದ ಮಾಡುವಂತಹ ಸಾಮರ್ಥ್ಯ ಇರುತ್ತೆ. ತುಂಬಾನೇ ಕಾಂಪಿಟೇಟಿವ್ ಮೈಂಡ್ ಸೆಟ್ ಇರುತ್ತೆ ನಿಮಗೆ. ಮತ್ತೆ ಸುಖ ಸೌಕರ್ಯಗಳನ್ನ ಭೋಗಿಸುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳನ್ನ ಸಂಪೂರ್ಣವಾಗಿ ಅದನ್ನ ಸಂಪೂರ್ಣಗೊಳಿಸುವಂತಹ ಸಾಮರ್ಥ್ಯ ಈ ಬರುವಂತಹ ತಿಂಗಳಲ್ಲಿ ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗಿದೆ. ಜೊತೆಗೆ ಲಕ್ ಫ್ಯಾಕ್ಟರ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಉತ್ತಮವಾದಂತಹ ಫಲವನ್ನ ನಿರೀಕ್ಷೆ ಮಾಡಬಹುದು. ಹಣಕಾಸಿನ ಸ್ಥಿತಿ ನೋಡಿ, ನೀವು ಬರುವಂತಹ ತಿಂಗಳಲ್ಲಿ ಉತ್ತಮವಾದಂತಹ ಹಣಕಾಸಿನ ಸ್ಥಿತಿ ಮತ್ತೆ ದೊಡ್ಡ ಮಟ್ಟದ ಲಾಭದ ನಿರೀಕ್ಷೆಯನ್ನ ಮಾಡುವಂತದ್ದಿರುತ್ತೆ. ಯಾರು ಮುಖ್ಯವಾಗಿ ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಿರ್ತಾರೋ ಅಂತವರಿಗೆ ತುಂಬಾ ಉತ್ತಮವಾದಂತಹ ಆದಾಯ, ಲಾಭ ಮತ್ತೆ ಸುಮಾರಷ್ಟು ನಿಂತ ಪೇಮೆಂಟ್ಗಳೆಲ್ಲ ನಿಮಗೆ ಕೈ ಸೇರುವಂತಹ ಅವಕಾಶಗಳಿದೆ. ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು, ನಿಮ್ಮ ಕಮ್ಯುನಿಕೇಶನ್ ಆಗಿರ್ಬೋದು ತುಂಬಾ ಉತ್ತಮವಾಗಿರುತ್ತೆ. ಮುಖ್ಯವಾಗಿ ಯಾರು ಸ್ಟ್ರೀಟ್ ಸಂಬಂಧಪಟ್ಟಂತಹ ಬಿಸ್ನೆಸ್ ಮಾಡ್ತಾರೆ, ಓಡಾಡಿ ಮಾಡುವಂತ ಕೆಲಸ ಕಾರ್ಯಗಳಿದ್ದಾರೆ, ಮಾರ್ಕೆಟಿಂಗ್ ನಲ್ಲಿ ಯಾರಿದ್ದಾರೆ, ತುಂಬಾ ಉತ್ತಮವಾದಂತಹ ಫಲ. ಮತ್ತೆ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ನಲ್ಲಿ ಇದ್ದವರಿಗೂ ಕೂಡ ತುಂಬಾ ಉತ್ತಮವಾದಂತಹ ಆದಾಯ, ಲಾಭವನ್ನ ನೋಡುವಂತದ್ದಿರುತ್ತೆ. ಉದ್ಯೋಗ ಮಾಡೋರು ಕೂಡ ಹಣಕಾಸಿನಲ್ಲಿ ಆಕಸ್ಮಿಕವಾಗ ವೃದ್ಧಿಯನ್ನು ಕೂಡ ನೋಡುವಂತಹ ತಿಂಗಳಿದೆ. ಹಾಗಾಗಿ ತುಂಬಾ ಉತ್ತಮವಾದಂತಹ ಯೋಗಗಳಿದೆ. ಆದರೆ ಸುಮಾರಷ್ಟು ವಿಚಾರಗಳಲ್ಲಿ ಕೆಲವೊಂದು ಸರಿ ದುಡ್ಡು ಕಾಸು ಈ ಬರುವಂತಹ ತಿಂಗಳಲ್ಲಿ ಇನ್ವೆಸ್ಟ್ ಮಾಡಿ ಮೊದಲ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಆದ್ರೂ ಕೂಡ ಆಮೇಲೆ ಲಾಭ ಮಾಡುವಂತಹ ಯೋಗಗಳು ಕೂಡ ಧನುಸು ರಾಶಿಯವರಿಗಿದೆ ಬರುವಂತಹ ತಿಂಗಳಲ್ಲಿ. ಜೊತೆಗೆ ನೋಡಿ, ನೀವು ಮಾಡುವಂತಹ ಪ್ರತಿಯೊಂದು ಯೋಜನೆಗಳು ಕೂಡ ನಿಮ್ಗೆ ಸಪೋರ್ಟಿವ್ ಆಗಿ ಬರುತ್ತೆ ಬರುವಂತ ತಿಂಗಳಲ್ಲಿ. ಹಾಗಾಗಿ ಎಲ್ಲಾ ಯೋಜನೆಗಳು ಸರಿಯಾದ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಿದ್ರೆ ನಿಮ್ಗೆ ಸಂಪೂರ್ಣವಾದಂತಹ ಯಶಸ್ಸು, ಜಯವನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ಮಂಗಳ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ರಿಂದ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ನೀವು ಮಾಡಿದಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಶ್ರದ್ಧೆಯಿಂದ ಸಕ್ಸಸ್ ಮಾಡುವಂತಹ ಯೋಗಗಳು ಕೂಡ ಇದೆ. ಸಂತಾನದ ವಿಚಾರದಲ್ಲಿ ಅನುಕೂಲಗಳನ್ನು ನೋಡುವಂತದ್ದಾಗಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಬಾಳ ಸಂಗಾತಿ ಆಗಿರ್ಬೋದು, ನೀವು ಇಷ್ಟಪಟ್ಟವ್ರ ಜೊತೆಗೆ ಒಂದು ಸಂಬಂಧಗಳಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗುವಂತಹ ಸಾಧ್ಯತೆ ಇರುತ್ತೆ. ಹೊಸ ಸಂಬಂಧಗಳ ಬೆಳವಣಿಗೆ ಆಗುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಧನುಸ್ಸು ರಾಶಿಯವರು ನಿರೀಕ್ಷೆ ಮಾಡುವಂತಹ ಅವಕಾಶಗಳಿದೆ. ಜೊತೆಗೆ ನೋಡಿ, ನಿಮ್ಮ ಒಂದು ಉದ್ಯೋಗದ ವಿಚಾರದಲ್ಲಿ ತುಂಬಾ ಸಕ್ಸಸ್ ಇರುತ್ತೆ. ಮತ್ತೆ ಉಚ್ಚಾಧಿಕಾರಿ ಆಗಿರ್ಬೋದು, ಮೇಲಾಧಿಕಾರಿಗಳಾಗಿರ್ಬೋದು, ನಿಮಗೆ ಸಪೋರ್ಟ್ ಇರುತ್ತೆ. ಯಾರು ರಾಜಕೀಯದಲ್ಲಿ ಆಗಿ ಸರ್ಕಾರ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೆ ಅಂಥವ್ರಿಗೆ ತುಂಬಾ ಯಶಸ್ಸು, ಕೀರ್ತಿ, ಗೌರವವನ್ನು ಕೂಡ ನೋಡುವಂತಹ ತಿಂಗಳಾಗಿರುತ್ತೆ. ನಾನಾ ರೀತಿಯ ಕೆಲಸ ಕಾರ್ಯಗಳು, ನಿಂತ ಕೆಲಸ ಕಾರ್ಯಗಳು ಕೂಡ ಪ್ರಗತಿಯ ಕಡೆಗೆ ಹೋಗುವಂತಹ ಅವಕಾಶಗಳು ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಬುಧ ನಿಮಗೆ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಾನೆ. ಈ ವಿಚಾರದಲ್ಲಿ ನಿಮಗೆ ಮದುವೆ ವಿಚಾರ ಆಗಿರ್ಬೋದು, ಇಷ್ಟಪಟ್ಟರ ಜೊತೆಗೆ ಮದುವೆ ಆಗುವಂತಹ ಯೋಗಗಳಾಗಿರುವಂತದ್ದಾಗಿರ್ಬೋದು, ಹೊಸ ರಿಲೇಶನ್ಶಿಪ್, ಹೊಸ ಬಿಸ್ನೆಸ್ ಅನ್ನ ಮಾಡುವಂತಹ ಮಾನಸಿಕ ಸ್ಥಿತಿ, ಅಂದ್ರೆ ಹೊಸ ಅವಕಾಶಗಳು ನಿಮಗೆ ಹುಡುಕಿಕೊಂಡು ಬರುವಂತಹ ಯೋಗಗಳಿದೆ. ಮಿತ್ರರ ಸಂಪೂರ್ಣ ಸಹಕಾರ ಆಗಿರ್ಬೋದು, ದೂರದ ಪ್ರಯಾಣದ ಯೋಗಗಳು ಕೂಡ ಮಿತ್ರರ ಜೊತೆಗೆ ಆಗುವಂತಹ ಸಪೋರ್ಟು ಮತ್ತೆ ಸಹಕಾರ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ರೆ ಅದಕ್ಕೆ ಸಕ್ಸಸ್ ಕೊಡುವಂತಹ ತಿಂಗಳಾಗಿರುತ್ತೆ. ಹಾಗಾಗಿ ಈ ಬರುವಂತಹ ತಿಂಗಳು ಆದಷ್ಟು ನಿಮ್ಮ ಶ್ರಮ, ನಿಮ್ಮ ಪ್ರಯತ್ನ ಇದ್ದಷ್ಟು ಕೂಡ ಉತ್ತಮವಾದಂತದ್ದಿರುತ್ತೆ. ಆದರೆ ನಿಸ್ವಾರ್ಥ ಸೇವೆ ಇರಬೇಕು. ಕೇತು ದಶಮದಲ್ಲಿದ್ದಾಗ ನೀವು ಸಂಪೂರ್ಣ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಪೂರ್ಣತಃ ನಿಮಗೆ ಹೆಸರು ಬರದೇ ಇರಬಹುದು, ಆದರೆ ಅದಕ್ಕೆ ರಿಸಲ್ಟ್ ನೀವು ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಸ್ವಾರ್ಥ ಸೇವೆಯಿಂದ ಕೆಲಸ ಕಾರ್ಯಗಳನ್ನ ಮಾಡಿ ಹೆಸರು, ಗೌರವದ ಬಗ್ಗೆ ಅಷ್ಟೊಂದು ಚಿಂತೆ ಮಾಡದೇ ಇದ್ದಷ್ಟು ಉತ್ತಮ. ಜೊತೆಗೆ ನೋಡಿ, ಶುಕ್ರ ನಿಮಗೆ ಷಷ್ಠ ಸ್ಥಾನದಲ್ಲಿ ಇದ್ದಾನೆ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಬರುವಂತಹ ತಿಂಗಳಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ನಿಮಗೆ
ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ಜೊತೆಗೆ ಸ್ತ್ರೀಯರಿಗೆ ಮುಖ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಮೂಲವ್ಯಾಧಿಗೆ ಮತ್ತೆ ಪೈಲ್ಸ್‌ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಅದರಲ್ಲಿ ಉಲ್ಬಣಗಳಾಗುವಂತಹ ಸಾಧ್ಯತೆ ಇರುತ್ತೆ. ಮಾತ್ರೆಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಆಗದೆ ಇರುವುದು. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕು. ಸಕಾಲಕ್ಕೆ ಟ್ರೀಟ್ಮೆಂಟ್ ತಗೊಳ್ಳುವಂತದ್ದು ಅವಶ್ಯಕತೆ. ನಿರ್ಲಕ್ಷ್ಯ ಮಾಡಿದಷ್ಟು ತೊಂದರೆ ತಾಪತ್ರಗಳು ಇನ್ನೂ ವೃದ್ಧಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇರಬೇಕು. ಮತ್ತೆ ಮುಖ್ಯವಾಗಿ ಬರುವಂತ ತಿಂಗಳು ಇನ್ನೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಯಾವುದೇ ರೀತಿಯ ಕಲಹಗಳಾಗಿರ್ಬೋದು, ಮನಸ್ತಾಪಗಳನ್ನ ಮಾಡ್ಕೋಬೇಡಿ. ರಾಜಿ ಸಂಧಾನ ಮಾಡಿಕೊಳ್ಳುವಂತಹ ಅವಕಾಶಗಳು ಮತ್ತೆ ಆ ಸಂಬಂಧಪಟ್ಟಂತ ಯೋಗಗಳಿರುತ್ತೆ. ನಿಮಗೆ ನಿಮ್ಮ ವಿರೋಧಿಗಳು ಕೂಡ ನಿಮಗೆ ಪೈಪೋಟಿಗೆ ನೀವು ವಿನ್ ಆದ್ರೂ ಕೂಡ ಯಾವುದೇ ಒಂದು ಕೋರ್ಟ್ ಕಚೇರಿ ಕೇಸ್ ಮ್ಯಾಟರ್ ಅಲ್ಲಿ ನಿಮ್ಮ ವಿರೋಧಿಗಳು ಮೇಲೆ ಮನವಿ ಸಲ್ಲಿಸುವಂತದ್ದಾಗಿರ್ಬೋದು, ನಿಮ್ಮ ವಿರುದ್ಧ ಹೋಗುವಂತಹ ಅವಕಾಶಗಳು ಕೂಡ ಇದೆ. ಹಾಗೆ ಶತ್ರುಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮಗೆ ದೈಹಿಕವಾಗಿ ಇಲ್ಲಾಂದ್ರೆ ಮಾನಸಿಕವಾದಂತಹ ಒಂದು ತೊಂದರೆ ತಾಪತ್ರೆಗಳನ್ನ ನೋಡುವಂತಹ ಸಾಧ್ಯತೆ ಬರುವಂತಹ ತಿಂಗಳಲ್ಲಿ ಧನುಸು ರಾಶಿಯವರಿಗಿದೆ. ಸೊ ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ನಿಮಗೆ ರಾಹುವಿನ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ದುರ್ಗಾದೇವಿ ಉಪಾಸನೆ ಮಾಡಿ ರಾಹುವಿನ ಶಾಂತಿಯನ್ನ ಮಾಡಿಸಿದ್ರು ಕೂಡ ಈ ಬರುವಂತಹ ತಿಂಗಳು ನಿಮ್ಗೆ ಅದ್ಭುತವಾದಂತಹ ಫಲ ಸಿಗುತ್ತೆ. ಇದರ ಜೊತೆಗೆ ನೀವು ಮಾಡ್ಬೇಕಾದದ್ದು ಗುರುವಿನ ಪರಿಹಾರ. ಪ್ರತಿ ಗುರುವಾರ ಗುರುವಿನ ಒಂದು ದೇವಸ್ಥಾನದಲ್ಲಿ ನಿಮಗೆ ಪೂಜೆ ಮಾಡೋದಾಗಿರ್ಬೋದು, ಗುರುವಿನ ಒಂದು ವಸ್ತ್ರವನ್ನ ದಾನ, ಹಳದಿ ವಸ್ತ್ರವನ್ನ ದಾನ, ಕಡಲೆಕಾಳು ಸಮೇತ ದಾನ ಮಾಡೋದ್ರಿಂದ ಗುರುವಿನ ಅನುಗ್ರಹ ಸಂಪೂರ್ಣವಾಗಿರುತ್ತೆ. ಅದರ ಜೊತೆಗೆ ಈ ಬರುವಂತಹ ತಿಂಗಳು ನೀವು ಮಂಗಳನ ರತ್ನ ಹವಳವನ್ನ ಧಾರಣೆ ಮಾಡಿ ನಿಮಗೆ ಸಕಾಲಕ್ಕೆ ಲಕ್ ಫ್ಯಾಕ್ಟರ್ ಆಗಿರ್ಬೋದು, ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಂತಹ ಅವಕಾಶಗಳು ಕೂಡ ಇದೆ. ಡಿಸ್ಪ್ಯೂಟ್ಸ್ ಇಂದ ನೀವು ಆಚೆ ಬರುವಂತಹ ಯೋಗಗಳು ಕೂಡ ನಿಮಗೆ ಸೃಷ್ಟಿಯಾಗುತ್ತೆ. ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.